ಯೆಶಾಯನ ಬುಡದಿಂದ ಒಂದು ಚಿಗುರು, ಇದರ ಅರ್ಥವೇನು? ಬನ್ರಿ ಬಹು ಅಮೂಲ್ಯವಾದ ಗೂಢಾರ್ಥವನ್ನು ತಿಳಿದುಕೊಳ್ಳೋಣ. ಪ್ರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವನ್ನು ವೀಕ್ಷಿಸಿ ನೀವು ಮಾಡಿದ ಕರೆಗಳಿಗಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತನೇ ರಾಜಾದಿರಾಜನಾಗಿದ್ದಾನೆ. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ರಾಜನ ವ್ಯಕ್ತಿತ್ವ ಹಾಗೂ ಶಕ್ತಿ, ರಾಜ್ಯದ ಉದ್ದೇಶ, ಕಾರ್ಯಕ್ರಮಗಳು ಎಂಬ ವಿಷಯಗಳನ್ನು ತಿಳಿದುಕೊಳ್ಳಬೇಕೋ? ಹಾಗಾದರೆ ಪ್ರಾರ್ಥನಾ ಪೂರ್ವಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸಿರಿ. ದೇವರು ತಿಳಿಸುವ ಸತ್ಯಗಳನ್ನು ನಿಮ್ಮದಾಗಿ ಮಾಡಿಕೊಳ್ಳಿರಿ. ಈ ಸೇವೆಯನ್ನು ಬೆಂಬಲಿಸಿರಿ. ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ನಮ್ಮ ಪರಲೋಕ ತಂದೆಯ ದೇವರೇ, ಎಷ್ಟು ಒಳ್ಳೆ ಸಮಯವನ್ನು ಕೊಟ್ಟಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಪ್ರೀತಿಯ ಕರ್ತನೆ, ನೀನೇ ಸತ್ಯವೂ ಮಾರ್ಗವೂ ಜೀವವೂ ಆಗಿದ್ದಿ. ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಅವರೊಬ್ಬೊಬ್ಬರನ್ನು ವ್ಯಕ್ತಿಗತವಾಗಿಯೂ ಕುಟುಂಬವಾಗಿಯೂ ಆಶೀರ್ವದಿಸು. ಯಾರ್ಯಾರು ಅನಾರೋಗ್ಯತೆಯಲ್ಲಿ ಒಂದು ವೇಳೆ ಇರುವುದಾದರೆ ಅವರನ್ನು ಯೇಸುವೇ, ಅವರನ್ನು ಮುಟ್ಟಿ ಸ್ವಸ್ಥಪಡಿಸು. ನಿನ್ನ ವಾಕ್ಯದಲ್ಲಿ ನೆಲೆಗೊಂಡು ಮುಂದೆ ಸಾಗುವಂತೆ ಕೃಪೆಯನ್ನು ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಕುದುರೆಗೆ ಚಬಕು, ಕತ್ತೆಗೆ ಕಡಿವಾಣ, ಮೂಢನ ಬೆನ್ನಿಗೆ ಬೆತ್ತ. ಜ್ಞಾನೋಕ್ತಿಗಳು 26ನೇ ಅಧ್ಯಾಯ 3ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಹೊಂದಿಕೊಂಡ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗ ಯೆಶಾಯನ ಪ್ರವಾದನೆ ಗ್ರಂಥದ 11ನೇ ಅಧ್ಯಾಯವನ್ನು ಧ್ಯಾನಿಸೋಣ. ಇದರ ಮುಖ್ಯ ಪ್ರಸ್ತಾಪ ರಾಜನ ವ್ಯಕ್ತಿತ್ವ ಹಾಗೂ ಶಕ್ತಿ, ರಾಜ್ಯದ ಉದ್ದೇಶ, ಕಾರ್ಯಕ್ರಮಗಳು. ಪ್ರಿಯರೇ, 11ನೇ ಅಧ್ಯಾಯವು 7ನೇ ಅಧ್ಯಾಯದಲ್ಲಿ ಆರಂಭವಾದ ಪ್ರವಾದನೆಗಳ ಮುಂದುವರಿಕೆಯಾಗಿದ್ದು, ಇದು 12ನೇ ಅಧ್ಯಾಯದಲ್ಲಿ ಕೊನೆಗೊಳ್ಳುತ್ತದೆ. ಈ ಪ್ರವಾದನೆಯ ಭಾಗವು ಮುಂದುವರಿಯುತ್ತಾ ಬೆಳೆಯುತ್ತಾ ಇರುತ್ತದೆ. ಇದೆಲ್ಲವೂ ಅಹಾಜನ ಆಳಿಕೆಯ ಕಾಲದಲ್ಲಿ ಕೊಡಲ್ಪಟ್ಟವುಗಳು. ಹಿಂದಿನ ಅಧ್ಯಾಯಗಳಲ್ಲಿ ದಂಡನೆಯ ಕಾಲಗಳನ್ನು ನೋಡಿದೆವು. ಈ ಅವಧಿಯನ್ನು ಕರ್ತನಾದ ಯೇಸು ಮಹಾಸಂಕಟ ಕಾಲವೆಂದು ಕರೆದನು. 11ನೇ ಅಧ್ಯಾಯವು ಸತ್ಯವೇದದ ವಿಶೇಷವಾದ ಮೆಸ್ಸಿಯನ ಪ್ರವಾದನೆಯಾಗಿದೆ. ಕ್ರಿಸ್ತನು ತನ್ನ ರಾಜ್ಯ ಸ್ಥಾಪನೆಗಾಗಿ ಬರುವ ಹಾಗೂ ಆತನ ಕಾರ್ಯಕ್ರಮಗಳ ಕುರಿತು ತಿಳಿಸುತ್ತದೆ. 12ನೇ ಅಧ್ಯಾಯದಲ್ಲಿ ಇದರ ಸಮಾಪ್ತಿಯೂ ಇದ್ದು ರಾಜ್ಯದಲ್ಲಿ ಕರ್ತನ ಆರಾಧನೆಯನ್ನು ನೋಡಲಿಕ್ಕಿದ್ದೇವೆ. ಪ್ರಿಯರೇ, ರಾಜನ ವ್ಯಕ್ತಿತ್ವವು ಶಕ್ತಿಯು ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಯೆಶಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆಶಾಯನ ಬುಡದಿಂದ ಒಂದು ಚಿಗುರು ಎಂಬುದಾಗಿ ಹೇಳಿಯದೆ. ದಾವೀದನ ಹೆಸರು ಇಲ್ಲಿಲ್ಲ, ಆದರೆ ಅವನ ತಂದೆಯ ಹೆಸರು ಹೇಳಲ್ಪಟ್ಟಿದೆ. ಅಂದರೆ ಆತನು ದಾವೀದನ ವಂಶಾವಳಿಯಲ್ಲಿ ಇದ್ದಾನೆಂದು ಅರ್ಥ. ಆದರೆ ಯೆಶಾಯನು ಯೆಶಾಯನ ಕಡೆಗೆ ಯಾಕೆ ಹಿಂದೆ ಹೋದನು? ರಾಜನ ವಂಶ ದಾವೀದನಿಂದ ಆರಂಭವಾಯಿತು. ಯೆಶಾಯನು ಒಬ್ಬ ಬೇಸಾಯಗಾರನಾಗಿದ್ದನು. ಒಂದು ಪ್ರಸಿದ್ಧವಲ್ಲದ ಊರಾದ ಬೆತ್ಲೆಹೇಮಿನಲ್ಲಿ ವಾಸಿಸುತ್ತಿದ್ದ ಕುರಿಗಾಯಿಯಾಗಿದ್ದನು. ಆದರೆ ಯೇಸುವಿನ ಕಾಲಕ್ಕೆ ಈ ವಂಶವು ಕೇವಲ ರೈತನ ಸ್ಥಿತಿಗೆ ಇಳಿದಿತ್ತು. ಅದು ಅರಮನೆಯಲ್ಲಿದ್ದ ರಾಜವಂಶವಾಗಿರಲಿಲ್ಲ, ಆದರೆ ಬಡಗಿಯ ಕೆಲಸದ್ದಾಗಿತ್ತು. ಆದ್ದರಿಂದ ಯೆಶಾಯನು ಬಹು ಜಾಗ್ರತೆಯಿಂದ ಚಿಗುರು ಯೆಶಾಯನ ಬುಡದಿಂದ ಬಂದಿತು ಎಂದು ಹೇಳುತ್ತಾನೆ. ತಳಿರು ಅಂದರೆ ಜೀವಂತ ಮೊಗ್ಗು. ಇಲ್ಲಿ 2ನೇ ಬಾರಿಗೆ ನಾವು ತಳಿರು ಎಂಬ ಶಬ್ದ ನೋಡುತ್ತೇವೆ. ಮೊದಲನೇ ಸಾರಿ ಅದು ಯೆಶಾಯ 4ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳಲ್ಪಟ್ಟಿದೆ. ಆಂಗ್ಲ ಭಾಷೆಯಲ್ಲಿ ಕೊಂಬೆ ಎಂಬ ಅರ್ಥ ಕೊಡುವ 18 ಪದಗಳು ಇಬ್ರಿಯ ಭಾಷೆಯಲ್ಲಿವೆ. ಇದು ಕರ್ತನಾದ ಯೇಸುವಿಗೆ ಕೊಡಲ್ಪಟ್ಟ ಒಂದು ಹೆಸರು ಕೂಡ ಆಗಿದೆ. ಯೆಶಾಯ 53ರಲ್ಲಿ ಒಣ ನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರವೆಂದು ಹೇಳಲಾಗಿದೆ. ಪ್ರಿಯರೇ, ಶ್ರೇಷ್ಠ ಇಬ್ರಿಯ ಪಂಡಿತರಾದ ಡೆಲಿಟ್ಜ್ರವರು ಹೇಳುತ್ತಾರೆ, ಚಾರಿತ್ರಿಕ ನೆರವೇರಿಕೆಯಲ್ಲಿ ಪ್ರವಾದನೆಯ ಪ್ರತಿಯೊಂದು ಪದವು ಗಮನಿಸಲ್ಪಡುತ್ತದೆ ಎಂದು.
ಕೊಂಬೆಯು ದೀನಸ್ಥಿತಿಯದ್ದಾಗಿರುತ್ತದೆ. ನಜರಾಯನು ದೀನನಾಗಿದ್ದನು. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 23ನೇ ವಚನವನ್ನು ನೋಡಿರಿ. ಪ್ರಿಯರೇ, ದಾವೀದ ನಗರಿಯಾದ ಬೆತ್ಲೆಹೇಮಿನಲ್ಲಿ ಜನಿಸಿದ ಕ್ರಿಸ್ತನ ಆರಂಭ ದೀನತೆಯಿಂದ ಕೂಡಿತ್ತು. ಇದು ಈಶಾಯನ ಊರೂ ಆಗಿತ್ತು. ಏಷಾಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು, ಯೆಹೋವನ ಭಯವನ್ನು ಉಂಟುಮಾಡುವ ಆತ್ಮ, ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು ಎಂಬುದಾಗಿ. ಪ್ರಿಯರೇ, ಕ್ರಿಸ್ತನ ಮೇಲೆ ಈ 7 ರೀತಿಯ ಆತ್ಮದ ಶಕ್ತಿಗಳು ನೆಲೆಸಿದ್ದವು. ಈ 7 ಆತ್ಮಗಳಿಂದಾಗಿ ಅಪಾರ ಶಕ್ತಿಯು ಆತನಲ್ಲಿತ್ತು. 1 ಕರ್ತನ ಆತ್ಮ, 2ನೇದು ಜ್ಞಾನದ ಆತ್ಮ, 3ನೇದು ವಿವೇಕದಾಯಕ ಆತ್ಮ, 4ನೇದು ಆಲೋಚನೆಯ ಆತ್ಮ, 5ನೇದು ಪರಾಕ್ರಮದ ಆತ್ಮ, 6ನೇದು ತಿಳುವಳಿಕೆಯ ಆತ್ಮ ಮತ್ತು 7ನೇದು ಯೆಹೋವನ ಭಯದ ಆತ್ಮ. ಪ್ರಿಯರೇ, ಸತ್ಯವೇದದಲ್ಲಿ 7 ಸಂಖ್ಯೆಯು ಪರಿಪೂರ್ಣತೆಯನ್ನು ಯಾವಾಗಲೂ ಸಂಕೇತಿಸುವುದಿಲ್ಲ. ಮೂಲ ಯೋಚನೆ ಎಂದರೆ ತುಂಬಿರುವಿಕೆ, ಪೂರ್ಣವಾಗುವಿಕೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 34ರಲ್ಲಿ ಹೀಗೆ ಹೇಳಿದೆ, ಆತನಿಗೆ ಆತ್ಮವರವನ್ನು ಅಳತೆ ಮಾಡದೆ ಅನುಗ್ರಹಿಸುವುದರಿಂದ ಎಂಬುದಾಗಿ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನದಲ್ಲಿ ಪವಿತ್ರಾತ್ಮನಿಂದ ತುಂಬಿಸಲ್ಪಡಿರಿ ಎಂದು ನಮಗೆ ಹೇಳಲಾಗಿದೆ. ಕೆಲವರಿಗೆ ಅಡಿಯಲ್ಲಿ ಕೆಲವು ಬಿಂದುಗಳು ಮಾತ್ರ ಇವೆ. ಕೆಲವರಿಗೆ ಕಾಲಾಂಶದಷ್ಟು, ಕೆಲವರಿಗೆ ಅರ್ಧಾಂಶದಷ್ಟು. ಕೆಲವು ಕ್ರೈಸ್ತರು ಮಾತ್ರ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿರುತ್ತಾರೆ. ಒಬ್ಬ ಚಿಕ್ಕ ಹುಡುಗಿ ಹೀಗೆ ಪ್ರಾರ್ಥಿಸಿದಳು. ಹೇಗೆಂದರೆ, ಕರ್ತನೇ, ನನ್ನನ್ನು ಆತ್ಮನಿಂದ ತುಂಬಿಸು. ನನ್ನ ಮೇಲೆ ಹೆಚ್ಚು ಹಿಡಿಸುವುದಿಲ್ಲ, ಆದರೆ ಎಲ್ಲವನ್ನೂ ಉಕ್ಕಿಸಬಲ್ಲೆ. ಕೆಲವು ಕ್ರೈಸ್ತರು ಮಾತ್ರವೇ ಈ ರೀತಿ ಆತ್ಮನಿಂದ ತುಂಬಿಸಲ್ಪಟ್ಟು ಎಲ್ಲ ಕಡೆಯಿಂದಲೂ ಹೊರಸೂಸುವರಾಗಿರುತ್ತಾರೆ. ಕರ್ತನಾದ ಯೇಸು ಇದರಂತಿರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, 1ನೇದಾಗಿ ಆತನ ಮೇಲೆ ಯೆಹೋವನ ಆತ್ಮವು ನೆಲೆಸಿರುವುದು. ಮಾನವ ರೂಪದಲ್ಲಿದ್ದ ಕ್ರಿಸ್ತನು ಶಕ್ತಿಯೊಂದಿಗೆ ಸಂಚರಿಸಿದನು. ಆತನು ತಿರುಗಿ ಬರುವಾಗ ಆತನು ಬಲದಿಂದ ಆಳಲಿರುವನು. 2ನೇದಾಗಿ ವಿವೇಕದ ಆತ್ಮ. ಪ್ರಿಯರೇ, ಆತನು ನಮಗೆ ವಿವೇಕದಾಯಕನಾದನು. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸಿರಿ. ಈ ಜೀವಿತದಲ್ಲಿ ನನ್ನನ್ನು ನಿನ್ನನ್ನು ನಡೆಸಬಲ್ಲವನು ಆತನು ಮಾತ್ರ. ನಾವು ಈ ಲೋಕದವರಿಗೆ ಸಮವಾಗಲಾರೆವು. ಕರ್ತನಾದ ಯೇಸು ಈ ಲೋಕದ ಅಧಿಪತಿ ಬರುತ್ತಾನೆ, ಆದರೆ ಅವನಿಗೆ ನನ್ನಲ್ಲೇನೂ ಇರುವುದಿಲ್ಲ ಎಂದು ಹೇಳಬಲ್ಲನು. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 30ನೇ ವಚನವನ್ನು ನೋಡಿರಿ. ಪ್ರಿಯರೇ, ಸೈತಾನನು ಕ್ರಿಸ್ತನಲ್ಲಿ ಯಾವ ದೋಷವನ್ನು ತೋರಿಸಲಾರನು, ಆದರೆ ಅವನು ನಮ್ಮಲ್ಲಿ ತಪ್ಪು ಕಂಡುಹಿಡಿಯಬಹುದು. ನಮಗೆ ವಿವೇಕದ ಆತ್ಮನ ಅಗತ್ಯವಿದೆ ಮತ್ತು ಕರ್ತನಾದ ಯೇಸು ಕ್ರಿಸ್ತನೇ ಆ ವಿವೇಕದ ಆತ್ಮವಾಗಿದ್ದಾನೆ. 3ನೇದಾಗಿ ತಿಳುವಳಿಕೆಯ ಆತ್ಮ. ಪ್ರಿಯರೇ, ಇದು ಆತ್ಮಿಕ ತಿಳುವಳಿಕೆ ನೀಡುತ್ತದೆ. ಕ್ರೈಸ್ತರಲ್ಲಿ ನಿಜವಾದ ತಿಳುವಳಿಕೆ ಇರುವವರು ಬಹು ಸ್ವಲ್ಪ ಜನರಾಗಿದ್ದಾರೆ. ಅನೇಕರು ಒಬ್ಬ ವ್ಯಕ್ತಿಯನ್ನು ಮಾನವ ಕಾರಣಗಳಿಗಾಗಿ ಹಿಂಬಾಲಿಸುತ್ತಾರೆ. ಅವನ ರೂಪ, ಮಾತಿನ ಸ್ವರ ಇತ್ಯಾದಿಯನ್ನು ಮೆಚ್ಚುತ್ತಾರೆ. ಆದರೆ ಅವನೇನು ಹೇಳುತ್ತಾನೆಂಬುದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇಲ್ಲವೇ ಅವನ ಮಾತು ಸತ್ಯವೇದಕ್ಕೆ ಸರಿಯಾಗಿದೆಯೋ ಎಂಬುದಾಗಿಯೂ ತಿಳಿಯುವುದಿಲ್ಲ. ಕ್ರೈಸ್ತರಿಗೆ ತಿಳುವಳಿಕೆಯ ಆತ್ಮದ ಅವಶ್ಯಕತೆ ಇದೆ. ಈ ವಿಷಯಕ್ಕಾಗಿ ನಾನು ಯಾವಾಗಲೂ ಪ್ರಾರ್ಥಿಸುತ್ತಾ ಇದ್ದೇನೆ. ಆದರೆ ನಾನು ಇನ್ನೂ ಹೆಚ್ಚಾಗಿ ಪ್ರಾರ್ಥಿಸಬೇಕೆಂಬಂತೆ ಕಾಣುತ್ತದೆ. ಕರ್ತನಿಗಾಗಿ ಇರುವವರು ಯಾರು, ಇಲ್ಲದವರು ಯಾರು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. 4ನೇದಾಗಿ ಆಲೋಚನೆ ಆತ್ಮ. ಕರ್ತನಲ್ಲಿ ಪ್ರಿಯರೇ, ನಮ್ಮೆಲ್ಲರಿಗೂ ಆತ್ಮ ಸಲಹೆಯ ಅಗತ್ಯವಿರುತ್ತದೆ. ಕರ್ತನಾದ ಯೇಸು ಬುದ್ಧಿವಾದ ಅಥವಾ ಸಲಹೆಗಾಗಿ ಯಾರನ್ನೂ ಕೇಳಿರಲಿಲ್ಲವೆಂಬುದನ್ನು ಗಮನಿಸಿದ್ದೀರೋ? ಆತನು ಸಲಹೆ ಕೇಳಲಿಲ್ಲ, ಆದರೆ ಸಲಹೆ ಕೊಟ್ಟನು. 5ನೇದಾಗಿ ಪರಾಕ್ರಮ, ಅಂದರೆ ಶಕ್ತಿ. ನಮಗೆ ಶಕ್ತಿಯ ಅಗತ್ಯ ಎಷ್ಟಿದೆ? ಪೌಲನು ಹೇಳುತ್ತಾನೆ, ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು. ಇದನ್ನು ನಾವು ಫಿಲಿಪ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುತ್ತೇವೆ. ಇದು ನಮಗೆ ಅವಶ್ಯವಾಗಿದೆ. 6 ಮತ್ತು 7ನೇದಾಗಿ ತಿಳುವಳಿಕೆಯನ್ನು, ಯೆಹೋವನ ಭಯವನ್ನು ಹುಟ್ಟಿಸುವ ಆತ್ಮ. ಪ್ರಿಯರೇ, ಇದು
ದೇವರ ವಾಕ್ಯಾಭ್ಯಾಸದ ಮೂಲಕ ದೊರಕುತ್ತದೆಂದು ನಾನು ನೆನೆಸುತ್ತೇನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ರಾಜ್ಯದ ಉದ್ದೇಶ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನ ಭಯವು ಅವನಿಗೆ ಪರಿಮಳಿಸುವುದು, ಅವನು ಕಣ್ಣಿಗೆ ಕಂಡಂತೆ ತೀರ್ಪು ಮಾಡುವುದಿಲ್ಲ, ಕಿವಿಗೆ ಬಿದ್ದಂತೆ ನಿರ್ಣಯಿಸುವುದಿಲ್ಲ. ಬಡವರಿಗೋಸ್ಕರ ನ್ಯಾಯವಾಗಿ ತೀರ್ಪು ಮಾಡುವನು, ಲೋಕದ ದೀನರಿಗೋಸ್ಕರ ಧರ್ಮವಾಗಿ ನಿರ್ಣಯಿಸುವನು. ಲೋಕವನ್ನು ತನ್ನ ಬಾಯಿಯ ದಂಡದಿಂದ ದಂಡಿಸುವನು, ದುಷ್ಟರನ್ನು ತನ್ನ ಬಾಯುಸಿರಿನಿಂದ ಕೊಲ್ಲುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಹಾಸಂಕಟ ಕಾಲದಲ್ಲಿ ಸೈತಾನನಿಗೆ ಒಳ್ಳೆಯ ಕಾಲವಾಗಿರುವುದು. ಆ ಕಾಲದಲ್ಲಿ ಲೋಕಕ್ಕೆ ಯಾವ ವಿಮೋಚನೆ ಇರುವುದಿಲ್ಲ. ಇಸ್ರಾಯೇಲೂ ಕೂಡ ಕೂಗಿಕೊಳ್ಳುವುದು. ಆದರೆ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಯಾವ ಕಡೆಯಿಂದಲೂ ಸಹಾಯವು ಬರುವುದಿಲ್ಲ. ಸಹಾಯವು ಮೇಲಣಿಂದ ಬರುವುದು. ಆಗ ಮೆಸ್ಸಿಯನು ಬಂದು ತನ್ನ ರಾಜ್ಯವನ್ನು ಸ್ಥಾಪಿಸುವನು. ಕರ್ತನಾದ ಯೇಸು ಈ ಲೋಕಕ್ಕೆ ಬರುವ ಉದ್ದೇಶ ಸ್ಪಷ್ಟವಾಗಿಯೇ ಇದೆ. ಈ ಲೋಕಕ್ಕೆ ಆಳುವವನೊಬ್ಬನ ಅಗತ್ಯವಿದೆ. ಜಗತ್ತು ಆತನನ್ನು ಆರಿಸಲಿಲ್ಲ, ಈಗಲೂ ಆರಿಸುವುದಿಲ್ಲ. ಆದರೆ ದೇವರು ಆತನನ್ನು ಆರಿಸಿದ್ದಾನೆ ಮತ್ತು ಈ ವಿಶ್ವವು ದೇವರದಾಗಿರುವುದರಿಂದ ದೇವರು ಆತನನ್ನು ಈ ಲೋಕದಲ್ಲಿ ಸ್ಥಾಪಿಸುತ್ತಾನೆ ಮತ್ತು ಆತನು ನ್ಯಾಯ ತೀರಿಸುತ್ತಾನೆ. ಆದರೆ ಕಣ್ಣಿಗೆ ಕಂಡಂತೆ ಅಲ್ಲ, ಲೋಕದ ನ್ಯಾಯಸ್ಥಾನದಂತೆ ವ್ಯಾಜ್ಯವನ್ನು ಉದ್ದ ಎಳೆದು ಕಡೆಗೆ ಅಪರಾಧಿಯನ್ನು ಬಿಟ್ಟು ಬಿಡುವುದಿಲ್ಲ. 2 ನ್ಯಾಯ ವಿಚಾರಣೆ ನಡೆಯುತ್ತದೆ, ಒಂದು ವಿಶ್ವಾಸಿಗಳಿಗಾಗಿ, ಇನ್ನೊಂದು ಅವಿಶ್ವಾಸಿಗಳಿಗಾಗಿ. ಸಂಕಟಕಾಲ ಆರಂಭವಾಗುವಾಗ ವಿಶ್ವಾಸಿಗಳು ಕ್ರಿಸ್ತನ ನ್ಯಾಯಾಸ್ಥಾನದ ಮುಂದೆ ಕಾಣಿಸಿಕೊಳ್ಳುವರು. ಪ್ರೀತಿಯುಳ್ಳ ಸ್ನೇಹಿತನೇ, ಒಂದು ದಿನ ನಾನು ಕರ್ತನಾದ ಕ್ರಿಸ್ತನೆದುರು ನಿಲ್ಲಬೇಕಾಗುತ್ತದೆ. ನನ್ನ ಜೀವಿತದ ಎಲ್ಲ ಮುಸುಕಿನ ಕೃತ್ಯಗಳು ಬಯಲಾಗುತ್ತವೆ. ಆದ್ದರಿಂದ ಅಂಥವುಗಳನ್ನು ನಾನು ಈಗಲೇ ಕಿತ್ತೆಸೆಯಲು ಯತ್ನಿಸುತ್ತಿದ್ದೇನೆ. ಎಲ್ಲವೂ ಸ್ಪಷ್ಟವಾಗಿ ಕಾಣುವಂತಿರಬೇಕು. ಯಾಕಂದರೆ ಒಂದು ದಿನ ಕರ್ತನು ನನ್ನ ಜೀವಿತದ ಮೇಲೆ ಬೆಳಕನ್ನು ಹಾಯಿಸಿದಾಗ ಎಲ್ಲವೂ ಬಯಲಾಗುತ್ತದೆ. ಅದೆಂಥ ಬೆಳಕಿರಬಹುದು! ನಿಜಕ್ಕೂ ಭಯ ಹುಟ್ಟಿಸುವಂತಾದು. ಯೆಶಾಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ: ಧರ್ಮವೇ ಅವನಿಗೆ ನಡುಕಟ್ಟು, ಪ್ರಾಮಾಣಿಕತೆಯೇ ಸೊಂಟಪಟ್ಟಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸೊಂಟವನ್ನು ಕಟ್ಟುವಂತಾದು ನೀತಿಯೂ ಪ್ರಾಮಾಣಿಕತೆಯೂ ಆಗಿವೆ. ಈ ಲೋಕದಲ್ಲಿ ಕರ್ತನ ಆಳ್ವಿಕೆಯ ಉದ್ದೇಶವು ನೀತಿ ನ್ಯಾಯಗಳ ಆಳ್ವಿಕೆಯನ್ನು ಸ್ಥಾಪಿಸುವುದು ಮಾತ್ರವಲ್ಲದೆ ಆದಾಮನು ಕಳಕೊಂಡ ಸಾಮ್ರಾಜ್ಯವನ್ನು ಪುನಃ ಇಲ್ಲಿ ಸ್ಥಾಪಿಸುವುದೇ ಆಗಿದೆ. ಮುಂದಕ್ಕೆ ನಾವು ರಾಜ್ಯದ ವಿವರ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ತೋಳವು ಕುರಿಯ ಸಂಗಡ ವಾಸಿಸುವುದು, ಚಿರತೆಯು ಮೇಕೆ ಮರಿಯೊಂದಿಗೆ ಮಲಗುವುದು, ಕರುವು ಪ್ರಾಯದ ಸಿಂಹವು ಪುಷ್ಟ ಪಶುವು ಒಟ್ಟಿಗಿರುವವು, ಇವುಗಳನ್ನು ಚಿಕ್ಕ ಮಗುವು ನಡೆಸುವುದು. ಹಸುವು ಕರಡಿಯ ಸಂಗಡ ಮೇಯುವವು, ಅವುಗಳ ಮರಿಗಳು ಜೊತೆಯಾಗಿ ಮಲಗುವವು. ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕರ್ತನು ಭೂಮಿಯಲ್ಲಿ ಆಳುತ್ತಿರುವಾಗ ಕರುಹು ಸಿಂಹದ ಮರಿಯೂ ಒಟ್ಟಾಗಿ ಮಲಗುವವು. ಆದರೆ ಈಗ ಆ ಪರಿಸ್ಥಿತಿ ಬರಬೇಕಾದರೆ ಕರುವು ಸಿಂಹದ ಹೊಟ್ಟೆಯೊಳಗೆ ಹೋದಾಗ ಮಾತ್ರ. ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು. ಇದು ನಮಗೆ ಹಾಸ್ಯಾಸ್ಪದವಾಗಿ ಕಾಣಬಹುದು. ಸಿಂಹವು ಹುಲ್ಲು ತಿನ್ನುವುದಿಲ್ಲವೆಂದು ಎಲ್ಲರೂ ಬಲ್ಲರು. ಆದರೆ ಬಹಳ ಚುರುಕು ಬುದ್ಧಿಯ ಒಬ್ಬ ಸತ್ಯವೇದ ಬೋಧಕರು ಒಮ್ಮೆ ಹೇಳಿದರು: ನೀನು ಒಂದು ಸಿಂಹವನ್ನು ಮಾಡಬಲ್ಲೆಯಾದರೆ ಅದು ಹುಲ್ಲು ತಿನ್ನುವಂತೆ ನಾನು ಮಾಡುತ್ತೇನೆ ಎಂದು. ಸಿಂಹವನ್ನು ಉಂಟು ಮಾಡಿದ ಆತನು ಸಮಯ ಬಂದಾಗ ಅದು ಹುಲ್ಲು ತಿನ್ನುವಂತೆ ಮಾಡಬಲ್ಲನು. ಯೆಶಾಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ: ನನ್ನ ಪರಿಶುದ್ಧ ಪರ್ವತದಲ್ಲೆಲ್ಲ ಯಾರೂ ಕೇಡು ಮಾಡುವುದಿಲ್ಲ, ಯಾರೂ ಹಾಳು ಮಾಡುವುದಿಲ್ಲ. ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯೆಹೋವನ ಜ್ಞಾನವು ತುಂಬಿಕೊಂಡಿರುವುದು ಎಂಬುದಾಗಿ. ಪ್ರಿಯರೇ, ಈ ರಾಜ್ಯವು ಇಡೀ ಭೂಮಿಯನ್ನು ವ್ಯಾಪಿಸಿರುವುದು. ಮುಂದಕ್ಕೆ ನಾವು ರಾಜ್ಯದ ಕಾರ್ಯಕ್ರಮ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆ ದಿನದಲ್ಲಿ ಜನಾಂಗಗಳು
ತಮಗೆ ಧ್ವಜಪ್ರಾಯನಾಗಿ ನಿಂತಿರುವ ಈಶಾಯನ ಅಂಕುರದವನನ್ನು ಆಶ್ರಯಿಸುವರು. ಅವನ ವಿಶ್ರಮ ಸ್ಥಾನವು ವೈಭವವುಳ್ಳದಾಗಿರುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯದಲ್ಲಿನ ಮುಖ್ಯ ಸಂಗತಿ ಆ ದಿನದಲ್ಲಿ ಎಂಬುದು. ಆ ದಿನವು ಸಂಕಟ ಕಾಲದೊಂದಿಗೆ ಆರಂಭವಾಗುತ್ತದೆ. ರಾಜ್ಯಾಳಿಕೆಯ ತನಕವೂ ಮುಂದುವರಿಯುತ್ತದೆ. ಈ 1000 ವರ್ಷದ ಆಳಿಕೆಯಲ್ಲಿ ಅನ್ಯಜನಗಳಿಗೂ ಪಾಲಿರುವುದು. ಯೆಶಾಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ: ಆ ದಿನದಲ್ಲಿ ಕರ್ತನು ತನ್ನ ಜನಶೇಷವನ್ನು ಬಿಡಿಸಿಕೊಳ್ಳುವುದಕ್ಕೆ 2ನೆಯ ಸಾರಿ ಕೈಹಾಕಿ ಅಶೂರ, ಐಗುಪ್ತ, ಪತ್ರೋಸ್, ಕೂಷ್, ಏಲಾಮ್, ಶೀನಾರ್, ಹಾಮಾತ್, ಸಮುದ್ರದ ಕರಾವಳಿ ಈ ಸ್ಥಳಗಳಲ್ಲಿ ಉಳಿದವರನ್ನು ಬರಮಾಡಿಕೊಳ್ಳುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಇಸ್ರಾಯೇಲ್ಯರನ್ನು ದೇಶದಲ್ಲಿ ಸ್ಥಾಪಿಸುವನು. ಅವರು ಮೊದಲನೆಯ ಸಲ ಮೋಶೆ ಅವರನ್ನು ಐಗುಪ್ತದಿಂದ ಹೊರಗೆ ಕರೆತಂದು ಯೆಹೋಶುವನು ಕಾನಾನಿಗೆ ನಡೆಸಿದಾಗ ಸ್ಥಾಪಿಸಲ್ಪಟ್ಟಿದ್ದರು. ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 12ನೇ ವಚನವನ್ನು ಅಲ್ಲಿ ಹೀಗೆ ಬರೆದದೆ: ಅವನು ಜನಾಂಗಗಳಿಗೆ ಧ್ವಜವನ್ನೆತ್ತಿ ಇಸ್ರಾಯೇಲ್ಯರಲ್ಲಿ ಸೆರೆಗೆ ಒಯ್ಯಲ್ಪಟ್ಟವರನ್ನು, ಯೆಹೂದದಿಂದ ಚದರಿರುವವರನ್ನು ಭೂಮಿಯ ಚತುರ್ದಿಕ್ಕುಗಳಿಂದಲೂ ಕೂಡಿಸಿಕೊಳ್ಳುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಧ್ವಜವೆಂದರೆ ಏನು? ಅದು ಕರ್ತನಾದ ಯೇಸು ಕ್ರಿಸ್ತನು ತಾನೇ. ಅದು ಮೇಲಕ್ಕೆತ್ತಲ್ಪಟ್ಟ ಯಾವ ಧ್ವಜವೂ ಅಲ್ಲ. ಆದರೆ ಆ ದಿನದಲ್ಲಿ ಭೂಲೋಕದ ಜನರಿಗೆ ಆತನೇ ಕೇಂದ್ರ ಆಶ್ರಯವಾಗಿರುವನು. ಆ ದಿನದಲ್ಲಿ ದೀನರು ಭೂಮಿಗೆ ಬಾಧ್ಯರಾಗುವರು. ಇದು ದೇವರ ಯೋಜನೆಯಾಗಿದೆ. ಅದು ಆತನ ಕಾರ್ಯಕ್ರಮವಾಗಿದೆ. ಆತನು ಅದನ್ನು ಕಾರ್ಯರೂಪಕ್ಕೆ ತರುವನು. ಯೆಶಾಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ: ಇದಲ್ಲದೆ ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಹೊರಟು ಬಂದ ಕಾಲದಲ್ಲಿ ಅವರಿಗೆ ಮಾರ್ಗವು ಹೇಗೆ ಸಿದ್ಧವಾಯಿತೋ ಹಾಗೆಯೇ ಅಶೂರದಿಂದ ತಪ್ಪಿಸಿಕೊಂಡು ಬರುವ ಆತನ ಜನಶೇಷಕ್ಕೆ ರಾಜಮಾರ್ಗವು ಸಿದ್ಧವಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪ್ಯಾಲೆಸ್ತೇನಿನ ಭೂಸೇತುವೆಯ ಮೇಲೆ ಅಶೂರದಿಂದ ಐಗುಪ್ತದವರೆಗೆ ಒಂದು ಮಹಾ ರಾಜಮಾರ್ಗವು ಇರುವುದು. ಬಹುಶಃ ಲೋಕದ ಜನಾಂಗಗಳು ಆರಾಧನೆಗಾಗಿ ಯೆರೂಸಲೇಮಿಗೆ ಈ ಮಾರ್ಗವಾಗಿಯೇ ಬರುವರು. ಜಕರ್ಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 16ನೇ ವಚನದಿಂದ 18ನೇ ವಚನದವರೆಗೆ ಗಮನಿಸಿರಿ. ಪ್ರಿಯರೇ, ಇಲ್ಲಿಗೆ ಯೆಶಾಯನ ಪ್ರವಾದನೆ ಗ್ರಂಥದ 11ನೇ ಅಧ್ಯಾಯದ ಧ್ಯಾನವು ಮುಗಿಯಿತು. ದೇವರಾತ್ಮ ನಮ್ಮ ನಡೆಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಯೆಶಾಯನ ಪ್ರವಾದನೆ ಗ್ರಂಥದ 12ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ: 1000 ವರ್ಷದ ಆಳಿಕೆಯಲ್ಲಿ ಯೆಹೋವನ ಆರಾಧನೆ, ರಾಜ್ಯದ ಯುಗ. ಪ್ರಿಯರೇ, 7ನೇ ಅಧ್ಯಾಯದಿಂದ ಆರಂಭಿಸಿ 12ನೇ ಅಧ್ಯಾಯದಲ್ಲಿ ಕೊನೆಗೊಳ್ಳುವ ಪ್ರವಾದನೆಗಳ ಸರಣಿಯನ್ನು ನಾವು ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ಸರಣಿಯು ತನ್ನ ಜನರ ಮೇಲೆ ದೇವರು ತಂದ ದಂಡನೆಯೊಂದಿಗೆ ಆರಂಭವಾಯಿತು. ಈ ಭೂಮಿಯಲ್ಲಿ ದೇವರ ರಾಜ್ಯ ಸ್ಥಾಪನೆಯಾಗುತ್ತದೆಂದು 11ನೇ ಅಧ್ಯಾಯದಲ್ಲಿ ನೋಡಿದೆವು. ಕರ್ತನಾದ ಯೇಸು ತಾನೇ ಲೋಕವನ್ನು ಆಳಲಿಕ್ಕಿದ್ದಾನೆ. 12ನೇ ಅಧ್ಯಾಯದಲ್ಲಿ ಅದು ಉನ್ನತ ಮಟ್ಟಕ್ಕೆ ಏರುತ್ತದೆ. ಸಂಕಟ ಕಾಲವು ಮುಗಿದು ಜೀವಿತದ ಮೇಲೆ ಬೀಸಿದ ಬಿರುಗಾಳಿಗಳು ನಿಂತವು. ಇಸ್ರಾಯೇಲು ಈಗ ರಾಜ್ಯವನ್ನು ಪ್ರವೇಶಿಸಿದೆ. ಈಗ ದೇವರನ್ನು ಅವರು ಆರಾಧಿಸುತ್ತಾ ದೇವರಿಗೆ ಸ್ತುತಿ ಪದಗಳನ್ನು ಹಾಡುವುದನ್ನು ನೋಡುತ್ತೇವೆ. ಮತ್ತು ಇಸ್ರಾಯೇಲು ಗೋಳಾಟದ ಗೋಡೆಯ ಬಳಿಯಲ್ಲಿರದೆ ದೇವಾಲಯದಲ್ಲಿರುತ್ತದೆ. ಈಗ ಇಸ್ರಾಯೇಲು ತನ್ನ ಸ್ವದೇಶಕ್ಕೆ ಹಿಂತಿರುಗುವ ಕಾಲ ಬಂದಿಲ್ಲವೆಂಬುದರ ಸೂಚನೆಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ಯೆಹೋವನ ರಕ್ಷಣೆಗಾಗಿ ಆತನನ್ನು ಸ್ತುತಿಸುವುದು ಎಂಬುದನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಆ ದಿನದಲ್ಲಿ ನೀನು ಹೇಳುವುದೇನೆಂದರೆ, ಯೆಹೋವನೇ, ನಾನು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುವೆನು. ನೀನು ನನ್ನ ಮೇಲೆ ಕೋಪಗೊಂಡಿದ್ದರೂ ಆ ನಿನ್ನ ಕೋಪವು ಪರಿಹಾರವಾಗಿ ನನ್ನನ್ನು ಸಂತೈಸುತ್ತೀಯಲ್ಲವೇ ಎಂಬುದಾಗಿ. ಪ್ರಿಯರೇ, ಮತ್ತೊಮ್ಮೆ ಆ ದಿನದಲ್ಲಿ ಎಂಬ ಪದ ಕಾಣಿಸಿದೆ. ಅದು ಮಹಾಸಂಕಟ ಕಾಲದ ಪ್ರಾರಂಭವನ್ನು ಸೂಚಿಸುತ್ತದೆ. ಅದು ಕ್ರಿಸ್ತನು ಈ ಭೂಮಿಯಲ್ಲಿ ರಾಜ್ಯ ಸ್ಥಾಪಿಸುವವರೆಗೂ ಮುಂದುವರಿಯುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಇಗೋ, ದೇವರೇ ನನಗೆ ರಕ್ಷಣೆ, ನಾನು ಹೆದರದೆ ಭರವಸೆ ಪಡುವೆನು. ನನ್ನ ಬಲವೂ ಕೀರ್ತನೆಯು ಯೆಹೋವನಷ್ಟೇ, ಆತನೇ ನನಗೆ ರಕ್ಷಕನಾದನು ಎಂಬುದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅವರು ದೇವರು ರಕ್ಷಣೆಯನ್ನು ಒದಗಿಸಿದನು ಎಂದು ಹೇಳದೆ ದೇವರೇ ರಕ್ಷಣೆ ಎಂದು ಹೇಳುತ್ತಾರೆಂಬುದನ್ನು ಗಮನಿಸಿರಿ.
ರಕ್ಷಣೆಯು ಒಬ್ಬ ವ್ಯಕ್ತಿಯಾಗಿದ್ದಾನೆ, ಒಂದು ಕಾರ್ಯಕ್ರಮವಲ್ಲ, ವ್ಯವಸ್ಥೆಯಲ್ಲ, ಆಚಾರ ವಿಧಿಯಲ್ಲ, ಆರಾಧನಾ ಕ್ರಮವಲ್ಲ. ಮತ್ತು ಆ ವ್ಯಕ್ತಿ ಕರ್ತನಾದ ಯೆಹೋವನೇ, ಕರ್ತನಾದ ಯೇಸು ಕ್ರಿಸ್ತನೇ. ಆತನ ರಕ್ಷಣೆಗಾಗಿ ಅವರು ಆತನನ್ನು ಸ್ತುತಿಸುತ್ತಿದ್ದಾರೆ. ಯೆಶಾಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ, ಮತ್ತು ರಕ್ಷಣೆಯೆಂಬ ಬಾವಿಗಳಿಂದ ನೀರನ್ನು ಉಲ್ಲಾಸದೊಡನೆ ಸೇದುವಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಾವಿಯು ಸಮೃದ್ಧಿಯನ್ನು ಸೂಚಿಸುತ್ತದೆ. ಆತನ ರಕ್ಷಣೆಯು ಹೃದಯಕ್ಕೆ ಸಂತೃಪ್ತಿಯನ್ನು, ಸಂತೋಷವನ್ನು ಕೊಡುತ್ತದೆ. ರಾಜ್ಯದ ಕಾಲದಲ್ಲಿ ದೊಡ್ಡ ಸಂತೋಷವಿರುತ್ತದೆ. ದೇವರು ತನ್ನವರಿಗೆ ಇದನ್ನೇ ಬಯಸುವನಾಗಿದ್ದಾನೆ. ನಾವು ಸಂತೋಷದಿಂದಿರಬೇಕೆಂದು ಆತನು ಇಚ್ಛಿಸುತ್ತಾನೆ. ನಮ್ಮ ರಕ್ಷಣೆಯು ನಮ್ಮಲ್ಲಿ ಸಂತೋಷಕ್ಕೆ ಕಾರಣವಾಗಿದ್ದು ಕರ್ತನಿಗೆ ಸ್ತುತಿ ಮಾಡುವಂತೆ ನಡೆಸಬೇಕಾಗಿದೆ. ಈ ಸಂತೋಷ ಹೊಂದಿದ ಹೊರತು ನಾವು ಆತನಿಗೆ ತಕ್ಕ ಸಾಕ್ಷಿಗಳಾಗಿರಲಾರೆವು. ಮುಂದಕ್ಕೆ ನಾವು ಯೆಹೋವನ ಸೃಷ್ಟಿಗಳಾಗಿ ಆತನನ್ನು ಸ್ತುತಿಸುವುದು ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, ಆ ದಿನದಲ್ಲಿ ನೀವು ಹೇಳುವುದೇನೆಂದರೆ, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ, ಆತನ ನಾಮವು ಉನ್ನತೋನ್ನತವೆಂದು ಜ್ಞಾಪಕಪಡಿಸಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ದಿನದಲ್ಲಿ ಎಂಬುದು 1000 ವರ್ಷದ ಆಳಿಕೆಯನ್ನು, ಬೆಳಕಿನ ಅವಧಿಯನ್ನು ಸೂಚಿಸುತ್ತದೆ. ಕರ್ತನ ದಿನವು ಪಾಪದ ರಾತ್ರಿಯೊಂದಿಗೆ ತೆರೆದುಕೊಂಡಿತು. ನಮ್ಮ ದಿನಗಳು ಸೂರ್ಯೋದಯದೊಂದಿಗೆ ಆರಂಭವಾಗುತ್ತದೆ. ಆದರೆ ಹಳೆ ಒಡಂಬಡಿಕೆಯ ದಿನಗಳು ಸೂರ್ಯಾಸ್ತದೊಂದಿಗೆ ಆರಂಭವಾಗುತ್ತಿದ್ದವು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳುಕೊಂಡರೂ ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು ಎಂಬುದಾಗಿ ಕೀರ್ತನೆ 35ನೇ ವಚನದಲ್ಲಿ ನೋಡುತ್ತೇವೆ. 1000 ವರ್ಷದ ಆಳಿಕೆಯ ಕಾಲವು ಸಂತೋಷದ ಮುಂಜಾನೆಯೂ ರಕ್ಷಣೆಗಾಗಿ ದೇವರನ್ನು ಸ್ತುತಿಸುವ ಕಾಲವೂ ಆಗಿರುತ್ತದೆ. ಪ್ರಿಯರೇ, ಆ ದಿನದಲ್ಲಿ ಯೆಹೋವನನ್ನು ಸ್ತುತಿಸಿರಿ ಎನ್ನುವಿರಿ. ಹಲ್ಲೆಲೂಯ ಎಂಬುದು ಸೂಕ್ತ ಪದವಾಗಿದೆ. ಮುಂದಕ್ಕೆ ನಾವು ಯೆಶಾಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 5ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಯೆಹೋವನನ್ನು ಗಾನದಿಂದ ಸ್ತುತಿಸಿರಿ, ಆತನು ಮಹಿಮೆಯ ಕಾರ್ಯಗಳನ್ನು ಮಾಡಿದ್ದಾನೆ, ಇದು ಭೂಮಂಡಲದಲ್ಲೆಲ್ಲ ತಿಳಿದಿರಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆ. ಸೃಷ್ಟಿಯ 6 ದಿನಗಳ ಕಾರ್ಯಗಳು ಮುಗಿದಾಗ ದೇವರು ತನ್ನ ಸೃಷ್ಟಿಯ ಕಡೆಗೆ ನೋಡಿ ಅದನ್ನು ಒಳ್ಳೆಯದೆಂದು ಹೇಳಿದನು. ದೇವರು ಒಳ್ಳೆಯದೆಂದು ಹೇಳಿದರೆ ಅದು ಒಳ್ಳೆಯದೇ ಆಗಿರುತ್ತದೆ. ಪಾಪವು ಸೃಷ್ಟಿಯನ್ನು ಹಾಳುಗೆಡವಿದರೂ ನಾವು ದೇವರ ಪರಿಪೂರ್ಣ ರಕ್ಷಣೆಗಾಗಿಯೂ ಸೃಷ್ಟಿಗಾಗಿಯೂ ಆತನನ್ನು ಸ್ತುತಿಸುವುದು ಯುಕ್ತವೆಂದು ನಾನು ನೆನೆಸುತ್ತೇನೆ. ಕೊನೆಯದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ಚಿಯೋನಿನ ನಿವಾಸಿಗಳೇ ಕೂಗಿರಿ, ಉತ್ಸಾಹಧ್ವನಿ ಮಾಡಿರಿ, ಇಸ್ರಾಯೇಲ್ಯರ ಸದಮಲ ಸ್ವಾಮಿಯು ನಿಮ್ಮ ಮಧ್ಯದಲ್ಲಿ ಮಹತ್ತಾಗಿದ್ದಾನಷ್ಟೇ ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಬಿಡುಗಡೆಗೊಂಡಾತನು ತನ್ನ ಶಕ್ತಿ ಮೀರಿ ದೇವರನ್ನು ಉತ್ಸಾಹದಿಂದ ಸ್ತುತಿಸುವ ಮಹಾಸಂದರ್ಭ ಇದಾಗಿದೆ. ಇದು ಆತನ ಹಲ್ಲೆಲೂಯ ಆಗಿದೆ. ದೇವರಿಗೆ ನಮ್ಮನ್ನು ಸಮರ್ಪಿಸಿಕೊಂಡಿದ್ದೇವೆಂದು ನಾವು ಹೇಳುತ್ತೇವೆ, ಆದರೆ ನಿಜವಾದ ಸಮರ್ಪಣೆ ಏನೆಂದು ನಮಗೆ ಗೊತ್ತೇ ಇಲ್ಲ. ಆ ಮಹಿಮೆಯ ದಿನದಲ್ಲಿ ಇಸ್ರಾಯೇಲು ಅದರ ಅರ್ಥವನ್ನು ತಿಳಿದುಕೊಳ್ಳುತ್ತದೆ. ನಾವು ಕೂಡ ತಿಳಿಯುತ್ತೇವೆ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಕೂಡ ದೇವರ ಮಹೋಪಕಾರವನ್ನು ನೆನಪು ಮಾಡಿಕೊಂಡು ದಿನಾಲು ಆತನನ್ನು ಸ್ತುತಿಸುತ್ತಾ ಕೊಂಡಾಡುತ್ತಾ ಆತನ ಮಾರ್ಗದಲ್ಲಿ ಮುಂದೆ ಮುಂದೆ ನಡೆಯೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ತಳಿರು ಎಂದರೆ ಜೀವದ ಮೊಗ್ಗು. ಎಂತಹ ಅದ್ಭುತವಲ್ಲವೇ? ಯೇಸು ಕ್ರಿಸ್ತನಲ್ಲಿದ್ದ ದೇವರ ಆತ್ಮದ ವಿಷಯವನ್ನು ಸವಿಸ್ತಾರವಾಗಿ ತಿಳಿದುಕೊಂಡೆವು. ಆದುದರಿಂದ ನಾವು ಸತ್ಯಗಳನ್ನು ಕಟ್ಟುವಂತರಾಗಬೇಕು, ವಿನಃ ಅದನ್ನು ವಿಭಾಗಿಸಬಾರದು. ದೇವರ ಆತ್ಮನ ಹತೋಟಿಯಲ್ಲಿ ನಾವು ನಡೆಯವರಾಗಿರಬೇಕು. ದೇವರ ಉಪಕಾರವನ್ನು ನೆನಪು ಮಾಡಿಕೊಂಡು ಭಯಭಕ್ತಿಯಲ್ಲಿ ಜೀವಿಸೋಣವಾ? ಪ್ರಿಯ ವೀಕ್ಷಕರೇ, ಇಂದು ನೀವು ಪಡೆದುಕೊಂಡ ಆಶೀರ್ವಾದಗಳನ್ನು, ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಹಿಂದೆ ತಿಳಿಯಪಡಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.